ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಬ್ಯಾಂಕ್ ನಿಫ್ಟಿಯ ಮಂತಲ್ಲಿ ಎಕ್ಸ್ಪೈರಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನವಂಬರ್ ಮಂತ್ಲಿ ಎಕ್ಸ್ಪೈರಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಯಾಕೆ ಈಗ ಮನಿ ಕಂಟ್ರೋಲ್ ವೆಬ್ಸೈಟ್ನ ತೋರಿಸ್ತಾ ಇದ್ದೀನಿ ಅಂದರೆ FIA DI ಡೇಟಾನ ಸರಿಯಾದ ರೀತಿಯಾಗಿ ನಾವು ನೋಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಐ ಬಟನಲ್ಲೂ ಕೊಟ್ಟಿರ್ತೀನಿ, ಈ ವಿಡಿಯೋದ ಎಂಡಿಗೂ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆ ವಿಡಿಯೋದಲ್ಲಿ ನಾವೇನು ಮಾತಾಡಿದ್ವಿ, ಪ್ರಾವಿಷನಲ್ ಡೇಟಾ ಬೇರೆ ಆಗಿರುತ್ತೆ, ಸೆಬಿ ಡೇಟಾ ಬೇರೆ ಆಗಿರುತ್ತೆ. ಹಾಗಾಗಿ ಪ್ರಾವಿಷನಲ್ ಡೇಟಾನೇ ನಾವು ರಿಲೇ ಆಗಲ್ಲ ಅಂತ ನಾವು ಮಾತಾಡಿದ್ವಿ. ಯಾಕೆ ಇದನ್ನ ಮತ್ತೆ ರಿವಿಸಿಟ್ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ 40 ದಿನಗಳ ನಂತರ FIಗಳು ಬೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸಬ್ಟೈಟಲ್ನ ಕೊಟ್ಟಿದ್ದೆ. ಆಮೇಲೆ ನನಗೆ ಅನಿಸ್ತು, ಹೌದಾ, ನಾವು ಪ್ರಾವಿಷನಲ್ ಡೇಟಾ ಆಧಾರದ ಮೇಲೆ ಆ ರೀತಿ ಹೇಳಿದ್ವಿ. ಆ್ಯಕ್ಚುಲ್ ಸೆಬಿ ಡೇಟಾ ಪ್ರಕಾರ 40 ದಿನದಿಂದ ಅವ್ರು ಬೈಯೇ ಮಾಡಿರಲ್ವ ಹಂಗಾದ್ರೆ FI ಅಂದರೆ ನೆಟ್ ಬೈ ಸೇಲ್ ದಿನ ಮಾಡ್ತಾ ಇರ್ತಾರೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಜನ ಜಾಸ್ತಿ ದುಡ್ಡನ್ನು ತೊಗೊಂಡು ಹೋದ್ರ ಅಥವಾ ಜಾಸ್ತಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರ ಅನ್ನೋದ್ರ ಮೇಲೆ ಈ ನೆಟ್ ಫಿಗರ್ ಬರ್ತಾ ಇರುತ್ತೆ. ಇಲ್ಲಿ ಪರ್ಚೇಸು ಆಗ್ತಾ ಇರುತ್ತೆ, ಸೇಲು ಆಗ್ತಾ ಇರುತ್ತೆ. ಪರ್ಚೇಸು ಸೇಲ್ಗಿಂತ ಜಾಸ್ತಿ ಇದೆ ಅಂತಂದರೆ ಅವಾಗ ಅದು ನೆಟ್ ಬೈಯರ್ಸ್ ಆಗ್ತಾರೆ. ಸೇಲೇ ಜಾಸ್ತಿ ಮಾಡಿದರೆ, ಪರ್ಚೇಸ್ ಮಾಡೋದು ಕಮ್ಮಿ ಮಾಡಿದರೆ ಅಂದರೆ ಅದು ನಿಮಗೆ ಮೈನಸ್ ನಂಬರ್ ತೋರಿಸ್ತಾ ಇರುತ್ತೆ, ಅದು ಗೊತ್ತಿದೆ ಈಗ. ಸೊ 25ನೇ ತಾರೀಕು ಯಾವತ್ತು ನಿನ್ನೆ ದಿವಸ FIಗಳು 9,900 ಕೋಟಿನ ಬೈ ಮಾಡಿದ್ದಾರೆ, DIಗಳು 6,900 ಕೋಟಿ ಸೆಲ್ ಮಾಡಿದ್ದಾರೆ ಅಂತ ವೆಬ್ಸೈಟಲ್ಲಿ ಹೇಳ್ತಾ ಇತ್ತು. ಸರಿ, ಸೆಬಿ ಡೇಟಾ ಏನು ಹೇಳುತ್ತೆ ಅಂತ ನೋಡೋಣ ಅಂತಂದರೆ, ಸೆಬಿ ಡೇಟಾ ಇನ್ನೂ ಅಪ್ಡೇಟೇ ಆಗಿಲ್ಲ. ಶುಕ್ರವಾರನೇ ಲಾಸ್ಟ್ ಅಪ್ಡೇಟ್ ಆಗಿರೋದು, ಆಮೇಲೆ ಅಪ್ಡೇಟೇ ಮಾಡಿಲ್ಲ ಇಲ್ಲಿ. ಸರಿ ಆಯಿತು, NSDL ವೆಬ್ಸೈಟಿಗೆ ಹೋಗ್ಬಿಟ್ಟು ನೋಡೋಣ ಅಂದರೆ ಅಲ್ಲಿ 25ನೇ ತಾರೀಕಿಂದು ಸ್ಪೆಸಿಫಿಕ್ ಆಗಿ ಚೂಸ್ ಮಾಡೋಕ್ಕೆ FI ಇನ್ವೆಸ್ಟ್ಮೆಂಟು ಕೊಡ್ತಾ ಇಲ್ಲ. ನೋಡಿ, ಕರೆಂಟ್ ಮಂತ್ ಅಂತ ಕೊಟ್ಟರೆ ಕರೆಂಟ್ ಮಂತ್ ಅಂತ ತೋರಿಸುತ್ತೆ, ಬಟ್ ಹೆಂಗೆ ಮಾಡಿದ್ದಾರೆ ಅಂದರೆ ಇದು ಟೋಟಲ್ ಫಿಗರು ನನಗೆ ತೋರಿಸೋದು ಕಾಣಿಸ್ಲಿಲ್ಲ. ನೋಡೋಣ, ಬೇಕಾದ್ರೆ ಚೆಕ್ ಮಾಡಿ ನೋಡ್ತೀನಿ. ಇದು ಇಲ್ಲಿ ನೋಡಿ, ಪ್ರತಿ ದಿನದ್ದು ಇಲ್ಲಿ ತೋರಿಸ್ತಾ ಇದೆ. ಆದರೆ ನಿಮಗೆ ಈ ಟೋಟಲ್ ಇದೆಯಲ್ಲ, ಈ ಟೋಟಲ್ ಲೆಕ್ಕನೇ ಮಾಡಿಲ್ಲ ಅವರು ಯಾವತ್ತಿಗೆ. ನಿನ್ನೆ ದಿನಕ್ಕೆ ನೋಡಿ, ನೋಡ್ಕೊಂಬರೋಣ ಇವಾಗ ಏನಾದ್ರು ಅಪ್ಡೇಟ್ ಆಗಿದೆಯಾ ಅಂತ. ನಾನು ನೋಡಿದಾಗಂತೂ ಆಗಿರಲಿಲ್ಲ. 26 ನವಂಬರು, 25 ನವಂಬರ್, ಆಗಿದೆಯಲ್ಲ, 25 ನವಂಬರ್ ಆಗಿದೆ. ಓಕೆ 25 ನವಂಬರ್ ಪ್ರಕಾರ ಇವ್ರು ಹೇಳ್ತಾ ಇರೋದು 686 ಕೋಟಿ ಅಷ್ಟೇ ಅಂತ ಹೇಳ್ತಾ ಇದೆ. ಇಲ್ಲಿ ಇದು ನಿಜನ ಏನು ಅನ್ನೋಕ್ಕೆ ಅಲ್ಲಿ ಆ್ಯಕ್ಚುಲ್ ವೆಬ್ಸೈಟಲ್ಲಿ ಬರಬೇಕು, ಯಾಕೆಂದರೆ ಈ ಥರ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ. ಸ್ಟಾಕ್ ಎಡ್ಜಲ್ಲೂ ಕೂಡ ನೋಡಿ, ಸೆಬಿ ಡೇಟಾ 22ಕ್ಕೆ ಅಪ್ಡೇಟ್ ಆಗಿದೆ, 25ನೇ ತಾರೀಕಿಂದ ಇನ್ನೂ ಅಪ್ಡೇಟ್ ಆಗಿಲ್ಲ. ಮನಿ ಕಂಟ್ರೋಲಲ್ಲೂ ಬಂದಿಲ್ಲ. ಸೊ ಬಂದಮೇಲೆ ನೋಡೋಣ ಆ್ಯಕ್ಚುಲಿ 9,000 ಕೋಟಿ ಬೈ ಮಾಡಿದ್ರಾ ಅಥವಾ ಅದು ಕಮ್ಮಿ ನಂಬರಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇವತ್ತಿನ ಆಲ್ರೆಡಿ ಅಪ್ಡೇಟ್ ಆಗಿಬಿಟ್ಟಿದೆ ಇದರಲ್ಲಿ 26 ನವಂಬರ್ದು 11,546 ಕೋಟಿ ಬೈ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಇಲ್ಲಿ ಇದು ಡಾಲರಲ್ಲಾಗಿರುತ್ತೆ, ಇದು ರುಪೀಸಲ್ಲಾಗಿರುತ್ತೆ. ನೋಡೋಣ, ವೆಯ್ಟ್ ಮಾಡೋಣ. ಇದು NSDL ಡೇಟಾ ಡೈರೆಕ್ಟಾಗಿ ತಗೋಬೋದಾ ನಾವು, ಏನು ಕತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಯಾಕೆಂತಂದರೆ ಇಲ್ಲಿ ನಿಮಗೆ ರಿಪೋರ್ಟ್ ಆಗೋಂಥ ಡೇಟಾ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಕ್ಯಾಶ್ ಮಾರ್ಕೆಟ್ ಏನು ಪ್ರಾವಿಷನಲ್ ಡೇಟಾ ಬರ್ತಾ ಇದೆ ಅದು NSE ಇದಾಗಿರುತ್ತೆ. ಬಟ್ ಸೆಬಿಯಿಂದ ಬಂದಿರೋದು ಅದು ಕಲೆಕ್ಟಿವ್ ಆಗಿರುತ್ತೆ. ಸೊ ಸ್ವಲ್ಪ ಕನ್ಫ್ಯೂಸಿಂಗು. ಬಟ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಆ ವಿಡಿಯೋ ಯಾರಾದರೂ ನೋಡಿಲ್ಲ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನೂ ಒಂದು ನೋಡಿ ತೋರಿಸ್ಬಿಡ್ತೀನಿ. ನಮಗೇನಂತ ಹೇಳಿದ್ದಾರೆ, ಸೆಪ್ಟೆಂಬರ್ 26, 28ಕ್ಕೂ ಲಾಸ್ಟ್ ಬೈ ಮಾಡಿದ್ದು. ಅದಾದಮೇಲಿಂದ ಎವ್ರಿ ಡೇ FIಗಳು ಸೆಲ್ಲೇ ಮಾಡ್ತಾ ಬಂದಿದ್ದಾರೆ ಅಂತ. ಅಟ್ ದ ಎಂಡ್ ಆಫ್ ದ ಡೇ ನೀವು ಎಲ್ಲ ಕಡೆ ನೋಡ್ತಿರಲ್ಲ, ಯಾವ್ಯಾವುದು ಮನಿ ಕಂಟ್ರೋಲ್ ಆಗಿರ್ಬೋದು, ಸೆನ್ಸಿಬಲ್ ಆಗಿರ್ಬೋದು, NSE ವೆಬ್ಸೈಟಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಬರುವಂಥದ್ದು ಪ್ರಾವಿಷನಲ್ ಡೇಟಾ, ಅದು ಅಕ್ಯುರೇಟ್ ಡೇಟಾ ಆಗಿರಲ್ಲ. ಅದನ್ನ ನಾವಿಲ್ಲಿ ಕ್ಯಾಶ್ ಅಂತ ನಾವು ನೋಡ್ತಾ ಇರ್ತೀವಿ. ಎಲ್ಲಿ ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ಕ್ಯಾಶ್ ಅಂತ ತೋರಿಸುತ್ತಲ್ಲ, ಅದು ಕ್ಯಾಶ್ ಮಾರ್ಕೆಟಿಂದು ಪ್ರಾವಿಷನಲ್ ಡೇಟಾ. ಅದ್ರ ಪ್ರಕಾರ ನೀವು ನೋಡೋದಾದರೆ ನವಂಬರಲ್ಲಿ ಪ್ರತಿದಿನ ಸೆಲ್ಲಿಂಗ್, ಕರೆಕ್ಟಾ? ಪ್ರತಿದಿನ ಸೆಲ್ಲಿಂಗು ಎಕ್ಸೆಪ್ಟ್ ನಿನ್ನೆ ಒಂದೇ ದಿನ ಫಸ್ಟ್ ಟೈಮ್ ಬೈ ಮಾಡಿರೋದು ಅವರು. ಅದೇ ರೀತಿ ನೀವು ಅಕ್ಟೋಬರಿಗೆ ಹೋಗಿ ನೋಡಿದ್ರು ಕ್ಯಾಶ್ ಮಾರ್ಕೆಟಿಂದು ಪ್ರತಿದಿನ ಸೆಲ್ಲಿಂಗ್, ಒಂದಿನೂ ಬೈ ಮಾಡಿಲ್ಲ. ಹೋಲ್ ಮಂತ್ ಅಕ್ಟೋಬರ್ 1ನೇ ತಾರೀಕಿಂದ ಅಕ್ಟೋಬರ್ 30ನೇ ತಾರೀಕು ತನಕ ಬೈ. ಈ ಕಡೆ ಇರೋದು DIಸು, ಈ ಕಡೆ ಮಧ್ಯದಲ್ಲಿ ತೋರಿಸ್ತಾ ಇರೋದು FIಗಳು. ಪ್ರತಿದಿನ ಸೆಲ್ ಮಾಡಿದ್ದಾರೆ ಅಂತ ನಮಗೆ ಪ್ರಾವಿಷನಲ್ ಡೇಟಾ ಹೇಳ್ತು. ಹಾಗಾದರೆ ಸೆಬಿ ಡೇಟಾ ಏನು ಹೇಳಿದೆ ಅಂತ ನೀವು ನೋಡೋದಾದರೆ, ಸೆಬಿ ಡೇಟಾ ಪ್ರಕಾರ ನೀವು ಈ ತಿಂಗಳದ್ದು ನೋಡ್ತಾ ಬರೋದಾದರೆ ನೋಡಿ, ಸೆಬಿ ಡೇಟಾ ಕ್ಲಿಕ್ ಮಾಡ್ತೀನಿ. ಅವರು ಯಾವತ್ತು ಶುಕ್ರವಾರನೇ ಅವರು 21ನೇ ತಾರೀಕು ಅಂದರೆ ಗುರುವಾರ ಅಲ್ವಾ, ಲಾಸ್ಟ್ ಗುರುವಾರ. ಸೊ ಲಾಸ್ಟ್ ಗುರುವಾರನೇ ಅವರು ಬೈಯರ್ಸ್ ಆಗಿಬಿಟ್ಟಿದ್ದಾರೆ. ಇದ್ರ ಪ್ರಕಾರ ನೋಡಿ, 1,325 ಕೋಟಿ ಬೈ ಮಾಡಿದ್ದಾರೆ ಯಾವುದರಲ್ಲಿ, ಈಕ್ವಿಟಿನಲ್ಲಿ. ಅದೇ ರೀತಿಗೆ 14 ಕೋಟಿ ಅಷ್ಟೇ ಸೆಲ್ ಮಾಡಿದ್ದಾರೆ ಡೆಟ್ಟಲ್ಲಿ. ಸೊ ಕಲೆಕ್ಟಿವ್ ಆಗಿ ನೋಡೋದಾದರೆ ಅವತ್ತೇ ಅವರು ಬೈಯರ್ಸ್. ಅದಕ್ಕಿಂತ ಒಂದು ಮಜಾ ಸುದ್ದಿ ಅಂದರೆ 12ನೇ ತಾರೀಕು ನವಂಬರ್, ಅವತ್ತು ಕೂಡ ಅವರು ಬೈಯರ್ಸು 2,800 ಕೋಟಿ ಈಕ್ವಿಟಿನಲ್ಲಿ ಬೈ ಮಾಡಿದ್ದಾರೆ, 362 ಕೋಟಿ ಡೆಟ್ಟಲ್ಲಿ ಸೆಲ್ ಮಾಡಿದ್ದಾರೆ. ಎರಡು ಕಲೆಕ್ಟ್ ಆಗಿ ಮಾಡಿದ್ರೆ 2,500 ಕೋಟಿ ಬೈಯರ್ಸ್ 12 ನವಂಬರ್. ಅದು ಬಿಟ್ಟರೆ ನಂಗೆ ನವಂಬರಲ್ಲಿ ಯಾವತ್ತೂ ಅವರು ಬೈಯರ್ಸ್ ಆಗಿರೋದು ಕಾಣಿಸ್ತಾ ಇಲ್ಲ. ಆದರೆ ಕ್ಯಾಶ್ ಮಾರ್ಕೆಟ್ ಡೇಟಾಗೆ ನೀವು ನೋಡ್ತಾ ಬರೋದಾದ್ರೆ 21 ನವಂಬರು ಕ್ಯಾಶ್ ಮಾರ್ಕೆಟ್ ಪ್ರಕಾರ ಅಂದರೆ ಪ್ರಾವಿಷನಲ್ ಡೇಟಾ ಪ್ರಕಾರ ಅವರು ಸೆಲ್ಲರ್ಸ್. ಬಟ್ ಆ್ಯಕ್ಚುಲ್ ಸೆಬಿ ಡೇಟಾ ಪ್ರಕಾರ ಅವರು ಅವತ್ತು ಬೈ ಮಾಡಿದ್ದಾರೆ, 12 ನವಂಬರ್ ಬೈ ಮಾಡಿದ್ದಾರೆ. ಹೀಗಿದ್ದಾಗ ನಂಗೆ ಅಕ್ಟೋಬರಲ್ಲಿ ಏನಾಗಿದೆ ಅಂತ ನೋಡಬೇಕು ಅನಿಸ್ತು. ಸೊ ಅಕ್ಟೋಬರಲ್ಲಿ ಹೋಗ್ಬಿಟ್ಟು ಸೆಬಿ ಡೇಟಾ ಮೇಲೆ ಕ್ಲಿಕ್ ಮಾಡಿ ಅಕ್ಟೋಬರಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಪಿಕ್ಚರೇ ಬೇರೆ ಹೇಳುತ್ತೆ ನೋಡಿ. ಅಕ್ಟೋಬರ್ 1ರಿಂದ ಎಲ್ಲ ದಿನ ಸೆಲ್ ಮಾಡಿದ್ದಾರೆ ಎಕ್ಸೆಪ್ಟ್ ಒಂದು ದಿನ, 21 ಅಕ್ಟೋಬರ್ ಆ್ಯಕ್ಚುಲ್ ಸೆಬಿ ಡೇಟಾ ರಿಪೋರ್ಟ್ ಆಗಿರೋದ್ರ ಪ್ರಕಾರ 10,709 ಕೋಟಿ ಬೈ ಮಾಡಿದ್ದಾರೆ FIಗಳು. ಅದರಲ್ಲಿ ಒಂದು 286 ಕೋಟಿ ಡೆಟ್ಟಲ್ಲಿ ಸೆಲ್ ಮಾಡಿದ್ದಾರೆ ಅಂದ್ರೂ ಸರಿ ಸುಮಾರು ನಿಮಗೆ 10,400 ಕೋಟಿ ಬೈ ಮಾಡಿದ್ದಾರೆ ಅಂತ
ಆಗೋಯಿತು. ಅಲ್ಲಿ ನೋಡಿ FIಗಳು ಬೈಯೇ ಮಾಡಿಲ್ಲ ಅಕ್ಟೋಬರಲ್ಲಿ ಅನ್ನೋ ವಾದ ಇವಾಗ ಬಿದ್ದೋಗ್ತಾ ಹೋಗುತ್ತೆ. ಯಾಕೆಂತಂದರೆ ಇಲ್ಲಿ ಒಂದು ಡೇಟಾ ಹೇಳ್ತಾ ಇದೆ ಒಂದಿನ ದೊಡ್ಡದಾಗಿ ಬೈ ಮಾಡಿದ್ದಾರೆ 21 ಅಕ್ಟೋಬರ್. ಸೊ ಹೀಗಿದ್ದಾಗ ನನಗೆ ಚಾರ್ಟಲ್ಲಿ ನೋಡಬೇಕು ಅಂತ ಅನಿಸ್ಬಿಡ್ತು ಇವಾಗ ಇದನ್ನ. ಸೊ ಚಾರ್ಟಲ್ಲಿ ನೋಡೋಣ ಯಾವ ದಿನ ಅದಾಗಿದೆ ಅಂತ ಬಂದೆ. ನೋಡಿ 21 ಅಕ್ಟೋಬರ್ ಅಂದರೆ ಈ ದಿನ ಬರುತ್ತೆ. ಆ ದಿನ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆಯಿಂದ ಬಂದಿರುವಂಥ ಒಂದು ಟ್ರೆಂಡ್ ಲೈನ್ ಇದೆ. ಇದು 2024ರಲ್ಲಿ ಇಡೀ ದಿನ ಬಂದಿರುವಂಥ ಟ್ರೆಂಡ್ ಲೈನು ಒಂದ್ಸಲ ರೆಸಿಸ್ಟೆನ್ಸ್ ಆಗಿದೆ, ಕೆಳಗಡೆ ಬಂದರೆ ಸಪೋರ್ಟ್ ಆಗಿದೆ. ಅಲ್ಲಿ ಏನು ಮಾಡುತ್ತೆ ಅಂತ ನೋಡಿದ ದಿನ ನೋಡಿ ಅವತ್ತು ಒಂದು ಅಟೆಂಪ್ಟ್ ಮಾಡಿದ್ದಾರೆ FIಗಳು. ಆಮೇಲೆ ಮತ್ತೇನು ಮೂಡ್ ಚೇಂಜ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಮಾರನೇ ದಿನ ಜೋರಾಗಿ ಸೆಲ್ಲಿಂಗ್ ಮಾಡಿಬಿಟ್ಟು ಸೆಲ್ಲಿಂಗ್ ಬಂದಿದೆ. ಬಟ್ ಅವತ್ತಿನ ದಿನ ಈ ಒಂದು ರೆಡ್ ಕ್ಯಾಂಡಲ್ ಬಂದಿದೆಯಲ್ಲ ಅವತ್ತಿನ ದಿನ FIಗಳು ಬೈ ಮಾಡಿರುವಂಥದ್ದು ಡೇಟಾ ಹೇಳ್ತಾ ಇದೆ, ಸೆಬಿ ಡೇಟಾ. ಅದು ಬಿಟ್ಟರೆ ನವಂಬರಲ್ಲಿ ನೋಡ್ತಾ ಬರೋದಾದರೆ ಯಾವತ್ತು ಹೇಳಿದ್ದಾರೆ, ನವಂಬರಲ್ಲಿ ಆ್ಯಕ್ಚುಯಲ್ ಕ್ಯಾಶ್ ಮಾರ್ಕೆಟ್ ಪ್ರಾವಿಷನಲ್ ಡೇಟಾ ಬಂದಿದ್ದ ಪ್ರಕಾರ ನಿನ್ನೆ ಸೋಮವಾರ ಮಾತ್ರ ಬೈ ಮಾಡಿರುವಂಥದ್ದು. ಬಟ್ ಸೆಬಿ ಡೇಟಾ ಇನ್ನೂ ಸೋಮವಾರಕ್ಕೆ ಬಂದಿಲ್ಲ. ಆದರೆ ಸೆಬಿ ಡೇಟಾ ಪ್ರಕಾರ 12 ನವಂಬರು ಬೈ ಮಾಡಿದ್ದಾರೆ, 21 ನವಂಬರ್ ಬೈ ಮಾಡಿದ್ದಾರೆ, 22 ನವಂಬರು ಬೈ ಮಾಡಿದ್ದಾರೆ. ನೋಡೋಣ 12 ನವಂಬರ್ ಅಂದರೆ ಯಾವತ್ತು ಎಲ್ಲಿ ಬಂದಿದೆ ನೋಡೋಣ. 12 ನವಂಬರ್ ಅಂದರೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಬಿದ್ದಿದೆಯಲ್ಲ ಅವತ್ತು ಬೈಯರ್ಸು ಸೆಬಿ ಡೇಟಾ ಪ್ರಕಾರ FIಗಳು. ಅದೇ ರೀತಿಯಾಗಿ 21 ಮತ್ತು 21 ಇಲ್ಲಿದೆ. 21 ಅವತ್ತು ಅಂದರೆ ಫುಲ್ ಬಾಟಮಿಗೆ ಬಂದಿತ್ತಲ್ಲ ಅವತ್ತು ಬೈ. ನೆನ್ನೆ ಮತ್ತು ಶುಕ್ರವಾರನೂ ಬೈ, 2 ದಿನ ಆಲ್ರೆಡಿ. ಅಂದರೆ ನಮಗೆ ಹೇಳಿದ್ದು ನೆನ್ನೆ ಬೈ ಮಾಡಿದ್ದಾರೆ FIಗಳು ಅಂತ. ಬಟ್ ಸೆಬಿ ಡೇಟಾ ಹೇಳ್ತಾ ಇದೆ ಅವರು ಗುರುವಾರದಿಂದನೇ ಬೈ ಮಾಡ್ತಾ ಇದ್ದಾರೆ, ಬೈಯರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಗುರುವಾರನೂ ಬೈ ಮಾಡಿದ್ದಾರೆ, ಶುಕ್ರವಾರನೂ ಬೈ ಮಾಡಿದ್ದಾರೆ. ಯಾವುದನ್ನು ನಂಬಬೇಕು ಅಂತಂದರೆ ನಿಮಗೆ ನಂಬಲಿಕ್ಕೆ ಕ್ಯಾಶ್ ಮಾರ್ಕೆಟೇ ನಿಜ ಅಂತ ಅನಿಸುತ್ತೆ ಬಿಕಾಸ್ ಆಫ್ ದ ಫಿಗರ್ ಅಲ್ಲಿ ತೋರಿಸುವಂಥದ್ದು. ಆದರೆ ನಿಜವಾಗ್ಲೂ ನಂಬಬೇಕಾಗಿರೋದು ನಾವು FIದು ಸೆಬಿ ಡೇಟಾ ಏನು ಹೇಳುತ್ತೋ ಅದನ್ನೇ. ಇದು ಅಕ್ಯುರೇಟ್ ಡೇಟಾ ಆಗಿರುತ್ತೆ, ಅದು ಅಕ್ಯುರೇಟ್ ಡೇಟಾ ಆಗಿರೋದಿಲ್ಲ. ದಯವಿಟ್ಟು ಇದು ಸುಮಾರು ಜನ ಅದ್ರ ಮೇಲೆ ನೋಡಿಕೊಂಡು ಟ್ರೇಡ್ಗಳನ್ನು ತೊಗೊತಾ ಇರ್ತೀರಾ. ದಯವಿಟ್ಟು ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಮುಂದುವರಿರಿ. ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 6 ನಿಮಿಷ ಇದಕ್ಕೆ ವೇಸ್ಟ್ ಆಯಿತು, ಬಟ್ ಇದು ವೆರಿ ಇಂಪಾರ್ಟೆಂಟ್ ಡೇಟಾ ಗೊತ್ತಿರಲಿ ಅಂತ ತಿಳಿಸಿದ್ದೀನಿ. ಅದೇ ರೀತಿಯಾಗಿ ಇವತ್ತು ನೋಡ್ತಗೋಣ ಯಾವ ರೀತಿಯಾಗಿತ್ತು ಅಂತ. ನಿಫ್ಟಿ ಎಗೇನ್ ಆ ಲೆವೆಲ್ನ ಕಾಪಾಡ್ಕೊತಾ ಇದೆ, ಮೇಲ್ಗಡೆ ಬಂದಿದೆ, 24,000 ಮೇಲ್ಗಡೆ ಮೇಂಟೈನ್ ಆಗ್ತಾ ಇದೆ. ನೋಡ್ತಗೋಣ ನಿಫ್ಟಿ ಇರೋ ಇಂಡೆಕ್ಸ್ಗಳಲ್ಲಿ ಸ್ವಲ್ಪ ವೀಕ್ ಇಂಡೆಕ್ಸ್ ನಿಫ್ಟಿ, ಬಟ್ ನಿಫ್ಟಿ ಎಕ್ಸ್ಪೈರಿ ಇನ್ನೂ ನಾಡಿದ್ದಿದೆ. ಬಟ್ ನೋಡಿ ಬಸ್ ಸ್ಟ್ಯಾಂಡ್ ಲೆವೆಲ್ನ ಇನ್ನೂ ಈಗಲೂ ಕೂಡ ಇಂಟ್ಯಾಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದೆ. ಆ ಲೋನ ಬಂದು ಟೆಸ್ಟ್ ಮಾಡ್ತಾ ಇದೆ, ಅಲ್ಲಿಂದ ಬಿಟ್ಕೊಟ್ಟು ಹೋಗ್ತಾ ಇಲ್ಲ. ಅಪ್ಪಿ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಏನಾರು ಆಯಿತು ಅಂತಂದರೆ ಈ ಗ್ಯಾಪ್ ಏನಾಗುತ್ತಲ್ಲ, ಈ ಗ್ಯಾಪ್ ಫಿಲ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ತುಂಬ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಶಾರ್ಪ್ ಆಗಿ ಬೈಯಿಂಗ್ ಮೂಮೆಂಟು ಬರ್ತಾ ಹೋಗೋದು. ಯಾಕೆಂದರೆ ನೋಡಿ ಇಷ್ಟು ಜನ ಹೋಲ್ಡ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತಂದರೆ ಇವ್ರು ಸುಮ್ಮನೆ ಕಾಯ್ತಾ ಇಲ್ಲ, ಇಲ್ಲಿ ಒಂದು ಮೂಮೆಂಟ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಬೈಯರ್ಸ್ ಅಲ್ವಾ. ನೋಡಿ ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಮೂಮೆಂಟ್ ಬಂದಿದೆ. ಅಷ್ಟು ದೊಡ್ಡ ಮೂಮೆಂಟ್ ಬಂದ ಮೇಲೂ ಆ ಲೋನೇ ಬಿಟ್ಟು ಕೆಳಗಡೆ ಬರಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಇಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಆಯಿತು. ಸೊ ಬೈಯರ್ಸ್ ಅಪ್ಪಿ ನಾವು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೂ ಅಯ್ಯೋ ಇಲ್ಲೆಲ್ಲ ಹೋಗಿತ್ತು, ಇಲ್ಲೆಲ್ಲ ಹೋದಾಗ ನಂಗೆ ಆಪರ್ಚುನಿಟಿ ಸಿಗಲಿಲ್ಲ ಅಂತ ಇಲ್ಲಿ ಈ ಟೈಮಿಗೆ ಬಂದರೆ ಇಲ್ಲಿಂದ ಮತ್ತೆ ತಿರ್ಗಾ ಬೈ ಮಾಡೋಕ್ಕೆ ನೋಡ್ತಾರೆ. ಅಂದರೆ ಅಪ್ಪಿ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ 24,000 ಕಡೆಗೆ ಬಂತು ಅಂತಂದರೆ ಅದೇ ಇವಾಗ ಸಪೋರ್ಟ್ ಆಗ್ತಾ ಹೋಗುತ್ತೆ. 24,086 ಸಪೋರ್ಟ್ ಇದೆ. ಸೊ ಇಲ್ಲಿ ಬೈಯಿಂಗ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಪ್ಪಿ ಒಂದು 100 ಪಾಯಿಂಟು ಆ ಥರ ಎಲ್ಲ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಬೈ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಸಿಚುವೇಷನಲ್ಲಿ ಮಾರ್ಕೆಟ್ ಇಲ್ಲ. ಯಾಕಂದರೆ ಹಿಸ್ಟಾರಿಕಲ್ ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ, ಅದು ಸಪೋರ್ಟ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಇಮಿಡಿಯೇಟಾಗಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಬರ್ತದೆ. ಹಾಗಾಗಿ ಸೆಲ್ಲಿಂಗ್ ಬರಬೇಕು ಅಂತಂದರೆ ಏನಾಗಬೇಕು ಅಂತಂದರೆ ಇದೇ ಝೋನಲ್ಲಿ ಓಪನ್ ಆಗಿ ಏನಾದ್ರು ಮತ್ತೆ ಫಾಲ್ ಆಗಿ ಬರ್ತಾ ಹೋಯಿತು ಅಂತಂದರೆ ಆಗ ಒಂದು ಚಾನ್ಸಸ್ ಇದೆ. ಡೈರೆಕ್ಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ತೊಗೊಳ್ಳೋಂಥದ್ದು ಇಲ್ಲ. ಅಂದರೆ ಯಾಕಂದರೆ ಆಲ್ರೆಡಿ ಆ ಜಾಗ ಏನಿರುತ್ತೆ ಅದು ತಿಂದುಬಿಟ್ಟಿರುತ್ತೆ. ಬಟ್ ಇದೇ ಝೋನ್ ಓಪನ್ ಕೆಳಗಡೆ ಬಂದರೆ ಆ ಒಂದು 50-100 ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಈಗಲೂ ಕೂಡ ಮಾರ್ಕೆಟು ಪಾಸಿಟಿವ್ ಆಗಿದೆ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಫ್ಟಿ ಇರೋದ್ರಲ್ಲಿ ಸ್ವಲ್ಪ ವೀಕ್ ಇಂಡೆಕ್ಸು, ಬಟ್ ಮೇಲ್ಗಡೆ ಹೋದರೆ 24,500 ತನಕ ಹೋಗುವಂಥ ಸಾಧ್ಯತೆ ಇದೆ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ವೆರಿ ಇಂಪಾರ್ಟೆಂಟು. ಈಗ ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿದೆ ಅಂತ ನೋಡ್ತಾ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ 52,400 ಏನಾದ್ರು ಇವತ್ತು ಕ್ರಾಸ್ ಮಾಡಿ ಹೋಗಿದ್ರೆ ನಾವು ಒಂದು ಒಳ್ಳೆ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಯಾಕೆ ಅಂತಂದರೆ ಒಂದು 3 ಸಲ ಇಲ್ಲಿ ಟೆಸ್ಟ್ ಮಾಡಿರುವಂಥ ಝೋನು ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಈ ಒಂದು ಗ್ಯಾಪ್ ಏನಿದೆ ಗ್ಯಾಪ್ ಫಿಲ್ ಮಾಡಿ 52,800 53,000 ಈ ಲೆವೆಲ್ ಫಿಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಮಾತಾಡ್ತಾನೆ ಬರ್ತಾ ಇದ್ದೀವಿ. ಇವತ್ತು ದೊಡ್ಡದಾಗಿ ಗ್ಯಾಪ್ ಓಪನಿಂಗ್ ಆಯಿತು. ಈ ಝೋನಿಂದ ಆಚೆ ಥರ ಓಪನಿಂಗ್ ಆಯಿತು. ಅಲ್ಲಿಂದ ಇಮಿಡಿಯೇಟಾಗಿ ಸೆಲ್ಲಿಂಗ್ ಬಂದಿದೆ. ಸೆಲ್ಲಿಂಗ್ ಬಂದಿದ್ದಾದರೂ ಕೂಡ 52,000 ಇನ್ನೂ ಬಿಟ್ಕೊಟ್ಟಿಲ್ಲ. 52,000 ಬಿಟ್ಕೊಟ್ಟಿಲ್ಲ. ಜೊತೆಗೆ ಇದಕ್ಕೆ ಈ ನೆನ್ನೆದೇನು ಲೋ ಇದೆಯಾ ಅದನ್ನು ಕೂಡ ಕೆಳಗಡೆ ಬಿಟ್ಟು ಬಂದಿಲ್ಲ ಅದು. ಸೊ ಹಾಗಾಗಿ ನಾಳೆ ಬ್ಯಾಂಕ್ ನಿಫ್ಟಿ ಅಪ್ಪಿ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಬೇಕು. ಯಾಕೆಂತಂದರೆ ಇಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ ಕರೆಕ್ಟಾಗಿ ಹಾಕೊಂಡ್ರೆ. ಸೊ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಅಟ್ಲೀಸ್ಟ್ ನಿಮಗೆ 52,500 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಗ್ಯಾಪ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ನಾಳೆ ಮಾರ್ಕೆಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಪ್ಪಿ ಗ್ಯಾಪ್ ಡೌನ್ 51,800 ಈ ಥರ ಅಂದರೆ 52,000 ಅಥವಾ ಅದರ ಕೆಳಗಡೆ ಓಪನಿಂಗ್ ಬಂತು ಅಂದರೆ ಒಂದು ಶಾರ್ಪ್ ಆಗಿ ಮತ್ತೆ ಬೈಯಿಂಗ್ ಸೆಂಟಿಮೆಂಟ್ ಬರ್ತಾ ಹೋಗೋದು. ಬಿಕಾಸ್ ಆಫ್ ದ ಸೇಮ್ ರೀಸನ್ ಇಲ್ಲಿ ಹೋಲ್ಡ್ ಮಾಡಿರೋರು ಸುಮ್ಮನೆ ಹೋಲ್ಡ್ ಮಾಡಿರಲ್ಲ. ಜೊತೆಗೆ ಮತ್ತೆ ಅದೊಂಥರ ಆ ಮೈಂಡ್ ಸೆಟ್ ಆಕ್ಟಿವಿಟಿ ಬರ್ತಾ ಹೋಗುತ್ತೆ. ಅಯ್ಯೋ ನಾನು ರ್ಯಾಲಿ ಮಿಸ್ ಮಾಡಿಕೊಂಡೆ, ಒಂದು ಮತ್ತೆ ಗ್ಯಾಪ್ ಡೌನ್ ಸಿಗ್ತಾ ಇದೆ, ಬೈ ಮಾಡೋಣ ಅಂತ ಬೈಯಿಂಗ್ ಸೆಂಟಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ಸೆಂಟಿಮೆಂಟ್ ಸದ್ಯಕ್ಕೆ ನನಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ 52,000 ಮೇಲ್ಗಡೆನೇ ಟ್ರೇಡ್ ಆಗ್ತಾ ಇದೀವಿ. 51,800 ತುಂಬ ಕ್ರೂಷಿಯಲ್ ಲೆವೆಲು. 51,800 ಬಿಟ್ಟು ಕೆಳಗಡೆ ಬರೋ ತನಕ ಬ್ಯಾಂಕ್ ನಿಫ್ಟಿ ವೀಕ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ನೋಡೋಣ ನಾಳೆ ಏನಾಗುತ್ತೆ. ಇಲ್ಲಿ ಗ್ಯಾಪ್ ಇದೆ ಅಂತ ಕಾಣಿಸ್ತಾ ಇರ್ಬೋದು. ಈ ಗ್ಯಾಪು ನಿಮಗೆ ಕಾಣಿಸ್ತಾ ಇರ್ಬೋದು. 2 ದಿನ ಹಿಂದೆ ಮಾಡಿರೋದು. ನನಗೆ ಈ ಗ್ಯಾಪ್ ಇನ್ನೂ ಕಾಣಿಸ್ತಾ ಇದೆ. ಈ ಗ್ಯಾಪನ್ನು ಯಾವಾಗ ಫಿಲ್ ಮಾಡುತ್ತೆ ಮಾರ್ಕೆಟ್ ಅಂತ ನೋಡ್ತಾ ಇದ್ದೀನಿ. ಯಾಕೆಂದರೆ 1 2 3 4 ಅಟೆಂಪ್ಟ್ ಮಾಡಿರೋದು. ಸೊ ಈ ಗ್ಯಾಪ್ ಫಿಲ್ ಆಗೋಂಥ ಕಡೆ ನನ್ನ ಫೇವರು ಜಾಸ್ತಿ ಇದೆ ಕಂಪೇರ್ ಟು ಈ ಗ್ಯಾಪ್ ಫಿಲ್ ಆಗೋದು. ನೋಡೋಣ ಸರಿನೂ ತಪ್ಪು ಅನ್ನೋದು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರ ನಿರ್ಧಾರ ಆಗುತ್ತೆ. ಇವತ್ತು ಅಟ್ ದ ಎಂಡ್ ಆಫ್ ದ ಡೇನಲ್ಲಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳೋಕ್ಕಾಗಲ್ಲ, ಬಟ್
ಹೇಳೋದಕ್ಕೆ ಅದೇ ಸುಲಭ ಅಂತ ಹೇಳ್ಬಿಟ್ಟು ನಾನು ಡಬ್ಲ್ಯೂ ಪ್ಯಾಟರ್ನ್ ಅಂದರೆ ಒಂದು ಈ ರೀತಿ ಮಾಡಿದರೆ ಡಬ್ಲ್ಯೂ ಪ್ಯಾಟರ್ನ್ ಅನ್ಬೋದು. ಈ ಡಬ್ಲ್ಯೂ ಪ್ಯಾಟರ್ನ್ ಅಂತೆಲ್ಲ ಕರೆಯೋಕ್ಕಾಗಲ್ಲ. ಬಟ್ ಇಲ್ಲಿ ನಿಮಗೆ ಒಂದು ಬೇಸ್ ಕ್ರಿಯೇಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ, 52,000ದಲ್ಲಿ ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದ್ದಾಗ ನಾನು ಒಂದು ಅಟ್ಲೀಸ್ಟ್ ಒಂದು 52,300 ತನಕ ಒಂದು ಮೂವ್ಮೆಂಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಏನು ಮಾಡಿದ್ದೆ, ಒಂದು 52,300 ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಇಂದ ಮನಿ ಅಂತ ಅನ್ಸ್ಬೋದು ನಿಮಗೆ. ಇಂದ ಮನಿದು ನಾನು ಇಂದ ಮನಿ ಪಿನ ಸೆಲ್ ಮಾಡಿದ್ದೆ 52,300, 280 ಆ ಲೆವೆಲಲ್ಲಿ ನಡೀತಾ ಇತ್ತು. ಸೊ 3 ಗಂಟೆ ಅಷ್ಟೊತ್ತಿಗೆ ಅದು 220 ಬಂದು ಒಂದು 60 ಪಾಯಿಂಟ್ಸ್ ನಮಗೆ ಇಲ್ಲಿ ಡಿ ಕೆ ಸಿಗ್ತಾ ಇತ್ತು. ಅಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಬಿಟ್ಟೆ, ಯಾಕೆಂದರೆ ರಿಸ್ಕ್ ಇದೆ. ಇವತ್ತು ಇಲ್ಲಿ ತನಕ ಏನಾದ್ರು ಬಂದು ಕ್ಲೋಸಿಂಗ್ ಆಗಿ ಅಡ್ಡ ಮನೆ ಆಗಿ ಕನ್ವರ್ಟ್ ಆಗಿತ್ತು ಅಂತಂದರೆ ಪ್ರಾಬಬ್ಲಿ ನಾವು ಕ್ಯಾರಿ ಮಾಡ್ಬೋದಾಗಿತ್ತು. ನೋಡಿ, ಪೊಸಿಷನ್ನ ಕ್ಯಾರಿ ಮಾಡೋದಕ್ಕೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಬೀಳ್ತಾ ಇದೆ ಅನ್ನೋ ಗ್ರೂಪಲ್ಲೂ ಕೂಡ ಮಾತಾಡ್ತಾ ಬಂದಿದ್ವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ, ನಾಳೆ ಬ್ಯಾಂಕ್ ನಿಫ್ಟಿದು ಏನಾದರೂ ಸೆಲ್ ಪೊಸಿಷನ್ನ ನೀವು ಕ್ಯಾರಿ ಮಾಡಿದ್ದೀರಾ ಅಂತಂದರೆ ನಿಮಗೆ 2% ತನಕ ಜಾಸ್ತಿ ನಿಮಗೆ ಆ ಒಂದು ಎಕ್ಸ್ಪೋಜರ್ ಮಾರ್ಜಿನ್ ಏನಿರುತ್ತೋ ಅದನ್ನ ಜಾಸ್ತಿ ಆಗ್ತಾ ಹೋಗ್ತಾರೆ. 2% ಎಕ್ಸ್ಪೋಜರ್ ಮಾರ್ಜಿನ್ ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ನೀವು ಔಟ್ ಆಫ್ ದ ಮನಿಗೆ ನಿಮಗೆ ಜಾಸ್ತಿ ಮೊದಲು ಎಷ್ಟು ಬೇಕಾಗ್ತಿತ್ತು ಮಾರ್ಜಿನ್ ರಿಕ್ವೈರ್ಮೆಂಟು ಅದಕ್ಕಿಂತ ಜಾಸ್ತಿ ಬೀಳ್ತಾ ಹೋಗುತ್ತೆ. ಅಡ್ಡ ಮನಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೀಳ್ತಾ ಹೋಗುತ್ತೆ. ಆದರೆ ಇಂದ ಮನಿಗೆ ನಿಮಗೆ ಅಂದರೆ ಮಾರ್ಜಿನ್ ಓವರಾಲ್ ಮಾರ್ಜಿನ್ ಇಂದ ಮನಿಗೆ ಯಾವತ್ತೂ ಕಾಸ್ಟ್ಲಿ, ಯಾಕಂದರೆ ಅದು ರಿಸ್ಕಿ ಪೊಸಿಷನ್ ಆಗಿರುತ್ತೆ. ಔಟ್ ಆಫ್ ದ ಮನಿಗೆ ಮಾರ್ಜಿನ್ ಕಡಿಮೆ. ಆದರೆ ಮೊದಲು ಇದ್ದಿದ್ದು ಮಾರ್ಜಿನು ಇವಾಗ ಇದ್ದಿದ್ದು ಮಾರ್ಜಿನ್ದು ನೀವು ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿದ್ರೆ ಔಟ್ ಆಫ್ ದ ಮನಿಗೆ ಆ ಹೈಕ್ ಬೆಲೆ ಜಾಸ್ತಿ ಆಗಿರೋದಿದೆಯಲ್ಲ ಮಾರ್ಜಿನ್, ಅದು ಜಾಸ್ತಿ ಆಗಿದೆ. ಒಂದು ಆಲ್ಮೋಸ್ಟ್ 16-17% ತನಕ ನಿಮಗೆ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಆಪ್ಷನ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅಬ್ಸರ್ವ್ ಮಾಡೋಕ್ಕೆ ಗೊತ್ತಾಗ್ತಾ ಹೋಗ್ಬೋದು. ಮೊದಲು ಎಷ್ಟು ಲಾಟ್ ಬೈ ಮಾಡೋಕ್ಕೆ ಹೋಗ್ತಾ ಇದ್ರಿ ಎಕ್ಸ್ಪೈರಿ ದಿನ ವರ್ಸಸ್ ಈಗ ಎಷ್ಟು ಲಾಟ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ ಅಂತ. ಇದು 6 ರೂಲ್ಸ್ ಬಂದಿತ್ತಲ್ಲ ಸೆಬಿಯಿಂದ ಬರುತ್ತೆ ಅಂತ ಮಾತಾಡಿದ್ವಲ್ಲ, ಅದರಲ್ಲಿ ಒನ್ ಆಫ್ ದ ರೂಲ್ಸು ಇಂಪ್ಲಿಮೆಂಟ್ ಆಗಿರುವಂಥದ್ದು. ಆಗ ನಾವು ಔಟ್ ಆಫ್ ದ ಮನಿ ತುಂಬ ಒಂದು ಸ್ಟ್ರೈಕ್ಗಳು ಔಟ್ ಆಫ್ ದ ಮನಿನಲ್ಲಿ ತುಂಬ ಒಂದು ಸ್ಪೈಕ್ಗಳಾಗುತ್ತೆ. ಆ ಒಂದು ವಾಲಟಿಲಿಟಿನ ಕರ್ಟೈಲ್ ಮಾಡೋದಕ್ಕೋಸ್ಕರ ಮಾರ್ಜಿನ್ನ ಜಾಸ್ತಿ ಮಾಡ್ತಾರೆ ಅಂತ ಮಾತಾಡಿದ್ವಿ. ಆದರೆ ಔಟ್ ಆಫ್ ದ ಮನಿ ಅಂದರೆ ಎಲ್ಲದು ಆಪ್ಷನ್ ಸೆಲೆಕ್ಟ್ ಮಾಡೋದು ಔಟ್ ಆಫ್ ದ ಮನಿನಲ್ವಾ, ಆ ಔಟ್ ಆಫ್ ದ ಮನಿಗೂ ಕೂಡ ಇದು ಅಪ್ಲಿಕೇಬಲ್ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಹಿಂದೆ ಒಂದು ಸೆಬಿ ರೂಲ್ಸ್ ಏನೇನು ಅಂತ ಮಾತಾಡಿದ್ವಿ. ಯಾರಾದರೂ ನೋಡಿಲ್ಲ ಅಂತಂದರೆ ಏನು ಗೊತ್ತಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಪಾಸಿಟಿವ್ ಅಂತಲೇ ನನಗೆ ಅನಿಸ್ತಾ ಇದೆ. ಕ್ವಿಕ್ಕಾಗಿ ಒಂದ್ಸಲ ಆಪ್ಷನ್ ಚೇಂಜ್ ನೋಡ್ಕೊಂಡ್ಬಿಡ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದರೆ 52,000ದಲ್ಲಿ ಆಲ್ಮೋಸ್ಟ್ 1 to double ನಿಮಗೆ ಏನು ಕೂತಿದೆ, ಒಂದು ಬೈಯಿಂಗ್ ಸೆಂಟಿಮೆಂಟ್ ಕೂತಿದೆ. ಅದು ಬಿಟ್ಟರೆ 52,500ರಲ್ಲಿ ಒಂದು ಫಸ್ಟ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ 52,000 ಇವಾಗ ಏನೇ ಅಡ್ಡ ಮನಿ ಪೊಸಿಷನ್ ಇದೆ 52,100 ಆ ಲೆವೆಲ್ ಇದೆ ಅಂತ ಅನ್ಸಿದ್ರು ಕೂಡ 52,500ರಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ 53,000 ಇದೆ. ನಾಳೆ ಮತ್ತೆ ಹೇಳ್ತಾ ಇದ್ದೀನಿ, 2 ದಿನ ಪಾಸ್ ಆಗಿರೋದ್ರಿಂದ ಅಪ್ಪಿತಪ್ಪಿ ನಾಳೆ ಏನಾದರೂ ಒಳ್ಳೆ ಓಪನಿಂಗ್ ಆಯಿತು ಅಂತಂದರೆ ತುಂಬ ಒಂದು ಪಾಸಿಟಿವ್ ಆಗಿ ಮಾರ್ಕೆಟು ಮೇಲೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಂತ್ಲಿ ಎಕ್ಸ್ಪೈರಿ ಈಗ ಮಾರ್ಕೆಟ್ ಟರ್ನ್ ಅರೌಂಡ್ ಆಗ್ತಾ ಇದೆ. 53,000ಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ನಾಳೆ ಆಪ್ಷನ್ ಸೆಲ್ಲರ್ಸ್ ಆದರೆ ಸೀಲ್ ಹಾಕಕ್ಕೆ ಹೋಗ್ಬಿಡಿ. 52,500ರಿಂದ ಕೆಳಗಡೆ ಬೀಳುತ್ತೆ, 52,800ರಿಂದ ಕೆಳಗಡೆ ಬೀಳುತ್ತೆ ಅಂತ ನೋಡಿ. ನಾನೇನು ನಾಳೆ ಆಗೇ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅನ್ಕೋಬಿಡಿ. ನೆನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ ನಾಳೆ ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತೆ ಹೇಳಿ ಅಂತ. ಅದನ್ನು ಡಿಸೈಡ್ ಮಾಡೋದಕ್ಕೆ ಅಧಿಕಾರ ಮಾರ್ಕೆಟಿಗೆ ಮಾತ್ರ ಇರೋದು. ನಾವು ಏನೇ ಅನಾಲಿಸಿಸ್ ಮಾಡ್ಕೊಂಡು ಹೋಗಿದ್ರು ಕೂಡ ನಮ್ಮ ಸ್ಥಿತಿ ಹೇಗಿರಬೇಕು ಅಂದರೆ, ನಾನು ಹೀಗೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ಅಂತ ಇಲ್ಲ. ಮಾರ್ಕೆಟ್ ಅಂದರೆ ಮಾರ್ಕೆಟ್ ಏನು ಹೇಳ್ತಾ ಇದೆ ಅದನ್ನು ಒಪ್ಕೊಂಡು ನಾನು ಹೋಗೋಕ್ಕೆ ರೆಡಿ ಇರಬೇಕು. ನಾನು ನಾಳೆ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗುತ್ತೆ ಅಥವಾ ಇಮಿಡಿಯೇಟಾಗಿ ಬೈಯಿಂಗ್ ಸೆಂಟಿಮೆಂಟ್ ಆಗುತ್ತೆ ಅನ್ನೋ ಒಂದು ಒಪಿನಿಯನಲ್ಲಿ ನಾಳೆ ಹೋಗ್ತಾ ಇದ್ದೀನಿ. ಆ ರೀತಿ ಆಗಿಲ್ಲ, ನಾಳೆ ಎಕ್ಸಾಮ್ಗೆ ಸೆಲ್ಲಿಂಗ್ ಆಗಿ ಇದು ಕಡೆ ಹೋಗ್ತಾ ಇದೆ ಅಂತಂದರೆ ಅದನ್ನು ಒಪ್ಕೋಬೇಕು ನೀವು. ಇಲ್ಲ ಇಲ್ಲಿಂದ ಬೀಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲ ಮೇಲ್ಗಡೆ ಹೋಗುತ್ತೆ ಅಂತ ಕೂತಿತ್ತು ಅಂತಂದರೆ ಲಾಸ್ ಅಷ್ಟೇ ನಮ್ಗೆ ಉಳಿತಾ ಹೋಗೋದು. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಬೆಂಡ್ ಆಗಬೇಕು. ಫುಲ್ ಬಗ್ಗಿದ್ರೆ ಮಾತ್ರ ಮಾರ್ಕೆಟು ನಮಗೆ ಅದನ್ನ ಬೆಲೆ ಕೊಡ್ತಾ ಹೋಗುತ್ತೆ. ಅಂದರೆ ಫುಲ್ ತಲೆ ಬಾಗಿ ಹೋಗ್ಬೇಕು ಮಾರ್ಕೆಟ್ ಮುಂದೆ. ನಾನೇ ದೊಡ್ಡದು ಅಂತ ಕೊಡೋದ್ರೆ ಚೆನ್ನಾಗಿ ಮಾರ್ಕೆಟು ಪಾಠ ತಿನ್ನಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾಳೆ ಗ್ಯಾಪ್ ಅಪ್ಪ ಗ್ಯಾಪ್ ಡೌನ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ಕೆ ನಮಗೆ ಯಾವುದೇ ಅಧಿಕಾರ ಇಲ್ಲ. ಮಾರ್ಕೆಟ್ ಹೆಂಗೆ ಹೇಳುತ್ತೋ ಹಂಗೆ ನಾವು ಹೋಗಬೇಕು ಅಂತ ನಾವು ರೆಡಿ ಆಗ್ತಾ ಹೋಗಬೇಕು. ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಹೋಯ್ತು ಅಂದರೆ ಓಕೆ ನಮ್ಮ ಅದೃಷ್ಟ ಅಂತ ನೀವು ಅನ್ಕೊತ ಹೋಗಬೇಕು. ಎಸ್ ನೀವು ಅನ್ಬೋದು ಏನು ಅದೃಷ್ಟ ಈ ಥರ ಆಯ್ತು ಅಂತ. ಎಸ್ ಏನೇ ಅನಾಲಿಸಿಸ್ ನೀವೇನೇ ಮಾಡಿದ್ರು ಇಟ್ಸ್ ಎ ಗೇಮ್ ಆಫ್ ಪ್ರಾಬಬಿಲಿಟಿ. ಇಲ್ಲಿ ಪರ್ಫೆಕ್ಷನ್ಗೆ ಜಾಗ ಇಲ್ಲ. ಹಿಂಗೆ ಆಗುತ್ತೆ ಹಿಂಗೆ ನಡೆಯುತ್ತೆ ಅಂತ ಹೇಳೋಕ್ಕೆ ಜಾಗ ಇಲ್ಲ. ಏನೇ ಇದ್ದರೂ ಹಿಂಗೆ ಆಗಬಹುದು ಹಿಂಗೆ ಮಾಡಬಹುದು ಅಂತ ಅಂದ್ಕೊಂಡೇ ಇರಬೇಕು ನೀವು. ಹಂಗೆ ಮಾಡಲಿಲ್ಲ ಅಂದರೆ ಹಿಂಗೆ ಮಾಡಬಹುದು ಅಂತ ಅವಾಗ ಶಿಫ್ಟ್ ಆಗ್ತೀರಾ. ಇಲ್ಲ ಹಿಂಗೆ ಮಾಡೋದು ಅಂತ ಹೋಯ್ತು ಅಂತಂದರೆ ಹಾಗೆ ದುಡ್ಡು ಹೋಗ್ತಾ ಇರುತ್ತೆ. ದಯವಿಟ್ಟು ಅದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ. ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ತುಂಬ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಇವತ್ತೇನು ಪೊಸಿಷನ್ ಬ್ಯಾಂಕ್ ನಿಫ್ಟಿನಲ್ಲಿ ಇದ್ದೆ. ಅದು ಬಿಟ್ಟರೆ ನಂದು ಸಮಯ ಕೊಟ್ಟಿದ್ದು ತುಂಬ ಕಡಿಮೆ ಫಸ್ಟ್ ಆಫ್ ಆಲ್ ಫಿನ್ ನಿಫ್ಟಿಗೆ ಇವತ್ತು. ಬಟ್ ನೋಡಿ ಈ ಥರ ಮೇಲ್ಗಡೆ ಓಪನಿಂಗ್ ಆಗಿ ಒಂದು ಸೆಲ್ಲಿಂಗ್ ಬರ್ತಾ ಇದೆ. ಇಷ್ಟು ದೊಡ್ಡ ಕ್ಯಾಂಡಲ್ ಇಷ್ಟು ಸೆಲ್ಲಿಂಗ್ ಬಂದಿದೆ ಅಂದರೆ ಪಿ ತೊಗೊತಿರೋ ಬಿಡ್ತಿರೋ. ಯಾಕೆಂತಂದರೆ ನಿನ್ನೆ ಲೋನ ಇನ್ನೂ ಕೂಡ ಬೀಟ್ ಮಾಡಿಲ್ಲ. ಇಲ್ಲಿ ಅಡ್ಡ ಮನಿ ಸಿನ ನೀವು ಖಂಡಿತವಾಗ್ಲೂ ಸೆಲ್ ಮಾಡ್ತಾ ಹೋಗ್ಬೋದು. ಅಂದರೆ 24,200 250 ಸಿನ ಸೆಲ್ ಮಾಡ್ಬೋದು ಫಸ್ಟ್ 15 ಮಿನಿಟ್ಸ್ ಬಾರಲ್ಲೇ ಅಷ್ಟು ದೊಡ್ಡದಾಗಿ ಬಂದಾಗ. ಯಾಕೆಂತಂದರೆ ಇಲ್ಲಿ ಬಂದು ನಿಂತ್ಕೊಂತು ಅಥವಾ ವಾಪಸ್ ಏನೋ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಏನೇ ಉಳಿತು ಅಂದ್ರೂ ನಿಮಗೆ ಅಲ್ಲಿ ಒಳ್ಳೆ ಡಿ ಕೆ ಸಿಗ್ತಾ ಹೋಗುತ್ತೆ. ಸೊ ಆ ಥರ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದಿನ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದಿದ್ದಿನ ಒಂದು ಫಸ್ಟ್ ಮಿನಿಟ್ ಬಾರಲ್ಲಿ ಇಷ್ಟು ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ನೀವೇನು ಮಾಡ್ತಾ ಹೋಗ್ಬೋದು, ಅಲ್ಲಿಂದ ಒಂದು
ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ 24,250 ಸೆಲ್ ಏನಾಗ್ಬೋದಿತ್ತು ಇವತ್ತು ಚಾನ್ಸಸ್ಸು ಈ ಝೋನ್ನ ಬಂದು ಟೆಸ್ಟ್ ಮಾಡೋಕ್ಕೆ ಬಂದು ಇಲ್ಲಿನ ಮತ್ತೆ ರಿಕವರಿ ಅಂತ ಕೊಡ್ಬೋದಾಗಿತ್ತು. ಆ ರಿಕವರಿ ಕೊಡ್ತಾ ಇದೆ ಅಂತಂದರೆ ನೀವು ಆ ಕನ್ಫರ್ಮೇಷನ್ ಆಯಿತು ಅಂದರೆ ಎಕ್ಸಿಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಏನಾಯ್ತು, ಇಡೀ ದಿನ ಅಲ್ಲೇ ಉಳಿತು. ಸೊ ಆ ರೀತಿ ಎಕ್ಸಿಕ್ಯೂಟ್ ಮಾಡಿದರೆ ಕಂಪ್ಲೀಟಾಗಿ ಇವತ್ತು ಡಿಕೆ. ಸೊ ಆ ರೀತಿಯಾದ ಸ್ಟ್ರಾಟಜಿ ಬೆಸ್ಟ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಶಾರ್ಪಾಗಿ ಸೆಲ್ಲಿಂಗ್ ಬರುವಂಥ ದಿನಗಳಲ್ಲಿ. ಸೊ ಮಾತಾಡ್ತೋಗೋಣ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳನ್ನು. ಇಂಡಿಯಾ ವಿಕ್ಸು 15ರಲ್ಲೇ ಇದೆ, ಈಗಲೂ ಕೂಡ 15ಕ್ಕಿಂತ ಕೆಳಗಡೆ ಬಂದಿಲ್ಲ. ಸೊ ನೋಡ್ತಾ ಹೋಗೋಣ. ಈ ಥರ ವಾಲಟೈಲ್ ಆಗಿ ಬರುವಂಥ ದಿನ ನಾವೇನು ಮಾತಾಡಿದ್ವಿ, ಹುಷಾರಾಗಿರಬೇಕು, ಮುಗ್ಗ ಆಗುವಂಥ ಸಾಧ್ಯತೆ ಇದೆ ಅಂತ. ನೋಡಿ ಇವತ್ತು ಇಂಡಿಯಾ ವಿಕ್ಸಲ್ಲಿ ಹಿಂಗಾಯಿತು, ಆದರೆ ಫಿನ್ ನಿಫ್ಟಿನಲ್ಲಿ ಏನೂ ಆಗಿಲ್ಲ ಅಂತ ಬೆಳವಣಿಗೆ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಬಂದಿದ್ಬಿಟ್ರೆ ಆಮೇಲೆ ಏನೂ ಆಗಿಲ್ಲ. ಬಟ್ ಅಂಥ ದಿನಗಳು ಇನ್ನೂ ದೊಡ್ಡ ಸ್ಪೈಕ್ ಮಾಡುತ್ತೆ ಒಂದೊಂದು ದಿನ. ಅಂಥ ದಿನಗಳನ್ನು ನೀವು ಹುಷಾರಾಗಿರ್ಬೇಕು. ನಾಳೆ ಅಪ್ಪಿ ಆ ಥರದ್ದು ಮಾಡ್ತು ಅಂತಂದರೆ ನಾಳೆ ಏನೋ ಒಂದು ದೊಡ್ಡದಾಗಿ ಮೂಮೆಂಟ್ ಆಗುತ್ತೆ ಅಂತ. ಇದು ಇತ್ತೀಚೆಗಷ್ಟೇ ಚಾರ್ಟ್ಸಲ್ಲಿ ಮಾತಾಡಿದ್ವಿ. ಈ ದೊಡ್ಡ ಸ್ಪೈಕ್ ಏನಾದ್ರು ಫಸ್ಟ್ 15 ಮಿನಿಟ್ಸಲ್ಲಿ ಮಾಡ್ತು ಅಂದರೆ ಟ್ರ್ಯಾಕ್ ಮಾಡ್ತಾರೆ ಇಂಡಿಯಾ ವಿಕ್ಸ್ ಅಂತ. ಸರಿಗಮ ಇಂಡಿಯಾ ಇದ್ರ ಬಗ್ಗೆ ಹೇಳಿದ್ವಿ. ಒನ್ ಆಫ್ ದ ಓಲ್ಡೆಸ್ಟ್ ಆಡಿಯೋ ಕಂಪನೀಸು. ಇವಾಗ ಇಲ್ಲಿ ಲಹರಿ ಮ್ಯೂಸಿಕ್ಕು ಮತ್ತು ಮತ್ತೊಂದೆಲ್ಲ ಇದೆಯಲ್ಲ, ಆ ಥರ ಇದು ಯಾವಾಗಲೂ ತುಂಬ 100 ವರ್ಷ ಇತಿಹಾಸ ಇದೆ ಸರಿಗಮಕ್ಕೆ. ಸುಮಾರು ಬರೀ ಹಿಂದಿ ಮೂವಿ ಮ್ಯೂಸಿಕ್ ಅಂತ ಅಷ್ಟೇ ಅನ್ಕೋಬಿಡಿ. ಅದಲ್ಲದೆ ಕ್ಲಾಸಿಕಲ್ ಮ್ಯೂಸಿಕ್ಗಳು ಕೂಡ ತುಂಬ ಒಂದು ಟೈ ಅಪ್ನ ಕೊಟ್ಟಿರುವಂಥ ಕಂಪ್ನಿ. ಸುಮಾರು ಕಾನ್ಸರ್ಟ್ಗಳು ಇದರಲ್ಲಿ ಇವ್ರ ಕೊಲಾಬ್ರೇಷನಲ್ಲಿ ಸುಮಾರು ಆರ್ಟಿಸ್ಟ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದು ಮೀಡಿಯಾ ಸೆಕ್ಟರ್ಗೆ ಸೇರುವಂಥ ಸ್ಟಾಕು. OTT ಬಂತು, ಇದೆಲ್ಲ ಇದು ನಡೀತಾರೆ. ಈಗ ವೇವ್ಸ್ ಅಂತ ನೋಡಿ, ಪ್ರಸಾರ ಭಾರತಿ ದೂರದರ್ಶನ ಅವ್ರದ್ದು ವೇವ್ಸ್ ಅಂತ ಒಂದು ಹೊಸ ಆ್ಯಪ್ ಬಂದಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಅದು. ಸೊ ಫ್ರೀ ಕಂಟೆಂಟ್ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಯಾವ ರೀತಿ ಕಂಪೀಟ್ ಮಾಡ್ತಾರೆ, ಇರೋದೇ ಮತ್ತೊಂದು ಸ್ಟಾಕು. ಮೀಡಿಯಾ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ನೋಡ್ತಾ ಇದ್ದಾಗ ಸರೆಗಮಪ ಅವರು ಸರೆಗಮಪ ಲೈವ್ ಅಂತ ಒಂದು ತರಕ್ಕೆ ಬರ್ತಾ ಇದೆ. ಅಂದರೆ ಸರೆಗಮಪ ಅಂತ ಹೇಳ್ತಾ ಇದ್ದೀನಿ, ಸರೆಗಮ ಲೈವ್ ಅಂತ. ಅಂದರೆ ಈ ಮೊನ್ನೆ ಯಾವ್ದು ಆಯ್ತಲ್ಲ, ಈ ಕೋಲ್ಡ್ ಪ್ಲೇ ಮತ್ತೊಂದು ಅದು ಯಾರದು ದಿಲ್ಜಿತ್ ಸಿಂಗ್ ಇವ್ರದೆಲ್ಲ ಏನೋ ಒಂದು ಕನ್ಸರ್ಟ್ ಆಯ್ತಲ್ಲ, ಸಿಕ್ಕಾಪಟ್ಟೆ ಟಿಕೆಟ್ಸ್ ಸೆಲ್ ಆಗಿ ಅದರಲ್ಲಿ ಒಂದು ಸ್ಕ್ಯಾಮ್ ಆಯಿತು ಅಂದರೆ ಬುಕ್ ಮೈ ಶೋನಲ್ಲಿ ಮಾಡಿಕೊಂಡು ಇನ್ನು ಸೆಕೆಂಡರಲ್ಲಿ ಮಾರಿದ್ರು, ಆ ಥರ ಈ ಥರ ಎಲ್ಲ ಆಯ್ತಲ್ಲ. ಅದೇ ಥರ ಕಾನ್ಸೆಪ್ಟ್ನ ಇವರು ತರಕ್ಕೆ ಅಂತ ನೋಡ್ತಾ ಇದ್ದಾರೆ. ಸರೆಗಮ ಅವರು ತಂದರು ಅಂತಂದರೆ ಅದರಿಂದ ಒಂದು ರೆವೆನ್ಯೂ ಜನರೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಒಂದು ದೊಡ್ಡದಾಗಿ ಒಂದು ಕ್ಯಾಂಡಲ್ ಆಗಿದೆ, ಅದು ಬೈಯಿಂಗ್ ಆಗಿರೋದು ಸೆಲ್ಲಿಂಗ್ ಆಗಿರೋದು ಗೊತ್ತಿಲ್ಲ. ಬಟ್ ಇದು 2022ರಲ್ಲಿ ಮಾಡಿದ್ದಂಥ ಹೈನ ಬ್ರೇಕ್ಔಟ್ ಥರ ಕೊಟ್ಟು ಅಲ್ಲಿಂದ ಕೆಳಗಡೆ ಬಂತು. ಸೊ ಸ್ಟಾಕು ಸ್ವಲ್ಪ ಇವಾಗ ಇಂಟ್ರೆಸ್ಟಿಂಗ್ ಆಗೋ ಥರ ಕಾಣಿಸ್ತಾ ಇದೆ ನನಗೆ, ಒಳ್ಳೆ ಲೆವೆಲಲ್ಲಿ ಕೂಡ ಕಾಣಿಸ್ತಾ ಇದೆ. ಅಪ್ಪಿತಪ್ಪಿ ಏನಾದ್ರು 400 ಈ ಲೆವೆಲ್ಗೆ ಸಿಕ್ತು ಅಂತಂದರೆ ಸ್ಟಾಕು 450ರಿಂದ 400 ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಸ್ಟಾಕು ಇಲ್ಲಿಂದ ಒಂದು ಬುಲ್ಲಿಶ್ ಸೆಂಟಿಮೆಂಟ್ಗೆ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಒಂದು ಒಳ್ಳೆ ರ್ಯಾಲಿ ಕೊಟ್ಟಿತ್ತು, ಈಗ ಒಂದು ಬಾಟಮ್ ಔಟ್ ಆಗ್ತಾ ಇದೆ. ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಮತ್ತೊಂದಂದ್ರೂ ಕೂಡ ಇಲ್ಲಿ ನಮಗೆ ಒಂದು ಬ್ರೇಕ್ಔಟ್ ಆಗಬೇಕು. ನೋಡೋಣ, 450ರಿಂದ 400 ಈ ಲೆವೆಲ್ಗೆ ಬಂತು ಅಂತಂದರೆ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು ಸರೆಗಮ. ಬಟ್ ಮೀಡಿಯಾ ಸೆಕ್ಟರ್ ಸ್ಟಾಕು ಅದು ಗೊತ್ತಿರಬೇಕು ನಿಮಗೆ. ಬಟ್ ಏನೇನೋ ಹೊಸ ಇನಿಷಿಯೇಟಿವ್ ಬರ್ತಾ ಇದ್ದಾರೆ. ಆಮೇಲೆ ಸರೆಗಮ ಕ್ಯಾರವಾನ್ ಅಂತ ಬರುತ್ತಲ್ಲ, ಈ ಹಳೆ ಹಾಡುಗಳದ್ದೆಲ್ಲ ಏನು ಬೇಡ, ಅದರಲ್ಲಿ ಆಲ್ರೆಡಿ ರೆಕಾರ್ಡೆಡ್ ಅದರಲ್ಲಿ ಇನ್ಸ್ಟಾಲ್ ಆಗೋಗಿರುತ್ತೆ. ಆ ಥರದ್ದೆಲ್ಲ ಒಂದಿಷ್ಟು ಇನಿಷಿಯೇಟಿವ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಹೋಗುವಂಥ ಸಾಧ್ಯತೆ ಇದೆ. ಒಳ್ಳೆ ಲೆವೆಲಿಗಿದೆ, ಇವಾಗ ಒಳ್ಳೆ ವ್ಯಾಲ್ಯೂಯೇಷನಲ್ಲಿದೆ. ಮತ್ತೆ ನೋಡಿ 100 ಡೇ ಮತ್ತು 200 ಡೇ ಮೂವಿಂಗ್ ಆವರೇಜ್ ಮಧ್ಯದಲ್ಲಿ ಸಿಕ್ತು ಅಂದರೆ ಸ್ಟಾಕು ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಲೋಧಾ ಡೆವಲಪರ್ಸು ರಿಯಲ್ ಎಸ್ಟೇಟ್ ಕಂಪನಿ ಇವತ್ತು ಒಂದು 3% ಏನೋ ಮೇಲೆ ಹೋಗಿರ್ಬೇಕಲ್ವ ಇದು ಸ್ಟಾಕು. ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ 2021ರಿಂದ ಬಂದಿದೆ. ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ. ಬಟ್ ಓಬಿರಾಯ್ ರಿಯಾಲಿಟಿ ಬೇರೆದೆಲ್ಲ ಇನ್ನೂ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಕಾಣಿಸ್ತಾ ಇದೆ. ಇದು ನನಗೆ ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತಲೇ ಅನಿಸ್ತಾ ಇದೆ. ಈಗಲೂ ಕೂಡ ಸ್ಟಾಕು ಒಂದು ಲೋಯರ್ ಹೈ ಲೋಯರ್ ಲೋನೇ ಮಾಡ್ತಾ ಇದೆ. ಸೊ ತಿರ್ಗಾ 1000 ಲೆವೆಲು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈಗ ನಾಟ್ ರೆಕಮೆಂಡೆಡ್ ರಿಯಲ್ ಎಸ್ಟೇಟ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟು. ಅದೇ ರೀತಿಗೆ ಟೈಟನ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಟೈಟನ್ನು 3,000ದಿಂದ 2,800 ಲೆವೆಲ್ಗೆ ಬಂದರೆ ಆ್ಯಡ್ ಮಾಡ್ಕೋಣ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಇಲ್ಲಿಂದ ಫಾಲ್ ಆದಾಗ ಇಲ್ಲೊಂದು ಪ್ಯಾಟರ್ನ್ ಆಗಿದೆ, ಓಕೆ ಏನೋ ಒಂದು ಇಲ್ಲಿಂದ ಫಾಲ್ ಬರ್ತಾ ಇದೆ, ಈ ಲೆವೆಲ್ನ ಏನಾದ್ರು ಬಿಟ್ಟು ಬಂತು ಅಂದರೆ ತಿರ್ಗಿ 2,800 ಲೆವೆಲ್ಗೆ ಬರ್ಬೋದು ಅಂತ. ಈ ಕ್ವಾರ್ಟರ್ ಒಳ್ಳೆ ಇಂಪ್ಯಾಕ್ಟ್ ಆಗಿದೆ. ಯಾಕೆಂತಂದರೆ ಗೋಲ್ಡಿಂದೆಲ್ಲ ನೋಡಿ ಇಂಪೋರ್ಟ್ ಡ್ಯೂಟಿದು ಇನ್ನೂ ಇಂಪ್ಯಾಕ್ಟ್ ಬಿದ್ದಿಲ್ಲ ನೋಡಿ. ಲಾಸ್ಟ್ ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಕ್ವಾರ್ಟರ್ನೇ. ಆದರೆ ಸರ್ಪ್ರೈಸಿಂಗ್ ಕ್ವಾರ್ಟರ್ಗಳು ಕೊಡುವಂಥ ಸಾಧ್ಯತೆ ಇದೆ. ಯಾವಾಗ ಜನವರಿ ನಂತರ ನೆಕ್ಸ್ಟ್ ಕ್ವಾರ್ಟರ್ಗಳಿಂದ ಅಷ್ಟರೊಳಗಡೆ ಒಂದು ಫಾಲ್ ಬರಬೇಕು. ಟೈಟನಲ್ಲಿ ಬಂತು ಅಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಈಗಿನ 3,300 ಲೆವೆಲಲ್ಲಿ ನಾನಂತೂ ಖಂಡಿತ ಬೈ ಮಾಡೋದಕ್ಕೆ ಹೇಳೋದಿಲ್ಲ. ಟೈಟನ್ನ 3,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರ್ತಂಕ ನೀವು ದಯವಿಟ್ಟು ವೆಯ್ಟ್ ಮಾಡಬೇಕು. ಆಫ್ಕೋರ್ಸ್ 100 ಡೇ ಮೂವಿಂಗ್ ಆವರೇಜು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ, ಹಿಂದೆ ಬಂದಾಗೆಲ್ಲ ಮೇಲ್ಗಡೆ ಹೋಗಿದೆ ಅಂತ ಅನಿಸಿರ್ಬೋದು. ಆದರೂ ಕೂಡ ಟೈಟನಲ್ಲಿ ಈ ಸಲ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಗೇನ್ ನನ್ನ ಡಿಸ್ಕ್ಲೇಮರ್, ನನ್ನ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕು ಈಗ ಇಲ್ಲಿ ಬಂತು, ಈ ಲೆವೆಲಲ್ಲಿ ಒಳ್ಳೆ ವಾಲ್ಯೂಮ್ ಆಗಿ ಟರ್ನ್ ಓವರ್ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಬಟ್ ಈ ವ್ಯಾಲ್ಯೂಷನ್ ಯಾಕೋ ಕೂರ್ತಾ ಇಲ್ಲ. ಮೇಲೆ ಹೋದರೂ ಇಟ್ಸ್ ಓಕೆ, ಸ್ವಲ್ಪ ಕ್ವಾಂಟಿಟಿ ಇದೆ. ಬಟ್ ಫ್ರೆಶ್ಟಾಗಿ ಆ್ಯಡ್ ಮಾಡ್ಕೊಂಡವರು ಈಗ ಆ್ಯಡ್ ಮಾಡ್ಕೊಬೇಡಿ. ಅಟ್ಲೀಸ್ಟ್ 3,000 ಲೆವೆಲ್ಗೆ ನೀವು ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಟೈಟನಲ್ಲಿ. ಅದೇ ರೀತಿಗೆ ರೆಡ್ ಟೇಪ್ಸು, ಈ ಅಪೆರಲ್ಸು, ಶೂಸು, ಬಟ್ಟೆ ಏನೇನೋ ಇದೆ ಅಲ್ವ ಇರೋದು. ಬಟ್ ವ್ಯಾಲ್ಯೂಯೇಷನ್ ವೈಸು ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತ ಅನಿಸ್ತಾರೆ ಸರ್. ಹಾಗಾಗಿ ಹೊಸದಾಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ ನಾಟ್ ರೆಕಮೆಂಡೆಡ್. ವೆಯ್ಟ್ ಮಾಡಿ 700 ಲೆವೆಲ್ ತಕ್ಕಂತೂ ನಾಟ್ ರೆಕಮೆಂಡೆಡ್ ರೆಡ್ ಟೇಪ್ಸ್ ಈ ಕಂಪ್ನಿನಲ್ಲಿ. ಅದೇ ರೀತಿಗೆ IREDA ಏನು ಮಾಡೋದು? ಸೊ PSUದು ಎಲ್ಲ ಏನಾಗ್ತಾ ಇದೆ, 200 ಡೇ ಮೂವಿಂಗ್ ಆವರೇಜಲ್ಲಿ ಬಂದು ನಿಂತಿದೆ. ವಾಲ್ಯೂಮ್ ಎಲ್ಲಿದೆ? ವಾಲ್ಯೂಮ್ ಕಾಣಿಸ್ತಾ ಇಲ್ಲ. ಹಾಗಾಗಿ IREDA ಗೊತ್ತಿಲ್ಲ, ಇನ್ನೂ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ನೋಡೋಣ, 180ಕ್ಕಿಂತನೂ ಕೆಳಗಡೆ ಬರ್ತಾ ಹೋಯ್ತು
ಅಂತಂದರೆ 160 ಈ ಲೆವೆಲ್ಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ IRIDA ನಾನು ರೆಕಮೆಂಡ್ ಮಾಡಲ್ಲ. ಆಯ್ತು, ಇಲ್ಲಿ ಟರ್ನ್ ಅರೌಂಡ್ ಆಗಿ ನಾವು ಮತ್ತೊಂದು ಆಗ್ತಾ ಇದೆ, ಒಳ್ಳೆ ವಾಲ್ಯೂಮ್ ಬಂದಿದೆ ಅಂದರೆ ಆಗಬೇಕಾದ್ರೆ ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ IRIDA ಬೇಡ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಕೊಚ್ಚಿನ್ ಶಿಪ್ ಯಾರ್ಡು ಡಿಫೆನ್ಸ್ ಕಂಪ್ನಿ, ಹೌದು ದೊಡ್ಡ ಫಾಲ್ ಆಗಿತ್ತು, ಇದರಲ್ಲಿ ಗೌರ್ಮೆಂಟ್ ಸ್ಟೇಕು ಕೂಡ ಕೊಟ್ಟರು, ಅದೆಲ್ಲ ಆಯಿತು. 200 ಮೂವಿಂಗ್ ಆವರೇಜ್ ಹತ್ತಿರ ಬರ್ತಾ ಇದೆ, ದೊಡ್ಡ ಫಾಲ್ ಆಗಿದೆ, ದೊಡ್ಡ ಕರೆಕ್ಷನ್ ಆಗಿದೆ. ಈಗ 1-2 ದಿನದಿಂದ ಮೂವ್ಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ ಅಲ್ವಾ. ಇವತ್ತು 5% ಅಪ್ ಮೂವ್ಮೆಂಟ್ ಆಗಿತ್ತು, ನಿನ್ನೆ 5% ಅಪ್ ಮೂವ್ಮೆಂಟು, 2 ದಿನದಿಂದ ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗ್ತಾ ಇದೆ ಸ್ಟಾಕು ಅಂತ ಬಂದಿದೆ. ಬಟ್ ವಾಲ್ಯೂಮ್ ಎಲ್ಲಿದೆ? ವಾಲ್ಯೂಮ್ ಬಂದಿಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಡಿಫೆನ್ಸ್ ಸೆಕ್ಟರಲ್ಲಿ ನಾವು ಬೆಟ್ನ ತಗೊಳೋಕ್ಕಿಂತ ETF ಬರ್ತಾ ಹೋಗುತ್ತೆ ಅಥವಾ ಮ್ಯೂಚುವಲ್ ಫಂಡ್ ಬರ್ತಾ ಹೋಗುತ್ತೆ ಡಿಫೆನ್ಸಿಂದು, ಅದರಲ್ಲಿ ಹಾಕೋದೇ ಬೆಸ್ಟ್ ಅಂತ ಅನ್ಕೊತೀನಿ. ಬಟ್ ಈಗ ನೋಡಿದ್ರೆ 1200 ಖಂಡಿತವಾಗ್ಲೂ ಸಪೋರ್ಟು ಸ್ಟಾಕಿಗೆ. ಬಟ್ ಇನ್ನೂ ಕೂಡ ಟರ್ನ್ ಅರೌಂಡ್ ಆಗಿದೆ, ಇಲ್ಲಿಂದ ಮೇಲೆ ಹೋಗ್ಬಿಡುತ್ತೆ ಅನ್ನೋ ಹೇಳುವಂಥ ಸೂಚನೆಗಳು ಕಾಣಿಸ್ತಾ ಇಲ್ಲ ಚಾರ್ಟ್ಸಲ್ಲಿ. ನೋಡೋಣ ಏನು ಎಷ್ಟು ದಿನ ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ ಅನ್ನೋದು ನೋಡೋಣ. ಬಟ್ 800 ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟು, ಅಲ್ಲಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ 1200 ಕೂಡ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಸ್ಟಾಕಿಗೆ. 1200 ಲೆವೆಲ್ಗೆ ಮತ್ತೆ ನಿಮಗೆ ಏನಾದ್ರು ಸಿಗ್ತಾ ಇದೆ ಅಂದರೆ ಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಡೈರೆಕ್ಟಾಗಿ ಇದರಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನೀವು ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಡಿಫೆನ್ಸ್ ETF, ನಾನು ಕೂಡ ಡಿಸ್ಕ್ಲೇಮರ್ ಡಿಫೆನ್ಸ್ ETF ಇನ್ವೆಸ್ಟ್ ಮಾಡಿದ್ದೀನಿ, ಅದರಲ್ಲೂ ಕೂಡ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ವರುಣ್ ಬೆವರೇಜಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಪೆಪ್ಸಿಕೋ ಮತ್ತೊಂದಷ್ಟು ಬ್ರ್ಯಾಂಡ್ಗಳು ಇವ್ರದ್ದು ಇದೆ ಅಲ್ವಾ, ಇವ್ರದ್ದು ಫ್ರಾಂಚೈಸಲ್ಲಿದೆ. ಸದ್ಯಕ್ಕೆ ಹೈ ವ್ಯಾಲ್ಯೂಷನ್ ಅಂತ ಅನಿಸ್ತಿದೆ. ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಆಗಿ ಮತ್ತೊಂದೆಲ್ಲ ಆಗಿತ್ತು. 520 ಲೆವೆಲ್ ತನಕ ನಾನಂತೂ ಈ ಸ್ಟಾಕ್ನ ರೆಕಮೆಂಡ್ ಮಾಡೋದಿಲ್ಲ. ಸ್ವಲ್ಪ ಹೈ ವ್ಯಾಲ್ಯೂಷನ್, ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ, ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಯಿತು ಅಂದರೆ ಖಂಡಿತ 520 ಲೆವೆಲ್ಗೆ ಸಿಗ್ತಾ ಹೋಗುತ್ತೆ ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಆಲ್ ಟೈಮ್ ಹೈಯಲ್ಲಿದೆ. ಈಗ ಬೇಡ ಈ ಹೈ ವ್ಯಾಲ್ಯೂಷನಲ್ಲಿ. ನೋಡೋಣ ಇದನ್ನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ನನ್ನ ಪ್ರಕಾರ ಒಂದು 520ಗೆ ಇನ್ನೊಂದ್ಸಲ ಕರೆಕ್ಷನ್ಗೆ ಬರಬೇಕು ವರುಣ್ ಬೆವರೇಜಸ್ಸು, ಆಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. HDFC ಬ್ಯಾಂಕು ಇವತ್ತು 1800 ಮೇಲ್ಗಡೆ ಓಪನ್ ಆಯಿತು ಫಾರ್ ದ ಫಸ್ಟ್ ಟೈಮ್, ಆದರೆ ಅಲ್ಲಿ ಸಸ್ಟೈನ್ ಆಗೋಕ್ಕಾಗಿಲ್ಲ, ಕೆಳಗಡೆ ಬಂದಿದೆ. ಬಟ್ ಸ್ಟಿಲ್ ಈಗಲೂ ಗುಡ್ ಲೆವೆಲ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಿನ್ನೆ ಕ್ಲೋಸ್ಗಿಂತಾನೆ ಆ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಅಪ್ಪಿತಪ್ಪಿ HDFC ಬ್ಯಾಂಕು ಆಲ್ ಟೈಮ್ ಹೈ ಕಡೆಗೆ ಮತ್ತೆ ಅಟೆಂಪ್ಟ್ ಮಾಡ್ತು ಅಂದರೆ ಬ್ಯಾಂಕ್ ನಿಫ್ಟಿ ಏನಾಗ್ಬೋದು ಅಂತ ನೀವು ಊಹೆ ಮಾಡ್ಕೋಬೋದು. ಸೊ 53,000 ಕಡೆಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಈ ಥರ ಸಾಮಾನ್ಯ ಹೇಳಲ್ಲ ನಾನು, ಬೋಲ್ಡ್ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಇರೋದ್ರಿಂದ ಒಂದು 800-900 ಪಾಯಿಂಟ್ ಮೇಲ್ಗಡೆ ಅಂತ ಒಂದು ಮ್ಯಾಸಿವ್ ಎಕ್ಸ್ಪೈರಿ ಬರುತ್ತಾ ಇಲ್ಲ ಟುಸ್ ಪಟಾಕಿ ಆಗುತ್ತಾ ಅನ್ನೋದು ನಾಳೆ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗುತ್ತೆ. ನೋಡೋಣ. ಗೋಲ್ಡ್ ಇವತ್ತು ಒಳ್ಳೆ ಕರೆಕ್ಷನ್ ಆಗಿತ್ತು, ಈಗಲೂ ಕೂಡ ಒಳ್ಳೆ ಲೆವೆಲಲ್ಲಿದೆ ನೋಡಿ. ಗೋಲ್ಡ್ ಈ ಬಂದಿರುವಂಥ ಒಂದು ಶಾರ್ಪ್ ಫಾಲ್ ಬರ್ತಾ ಇದೆ ಅಲ್ವಾ, ಇದೇನಾದರೂ ಕಂಟಿನ್ಯೂಸ್ ಈ ಶುಕ್ರವಾರದಷ್ಟೊತ್ತಿಗೆ ನಮಗೆ ಒಂದು 74,000 ಈ ಥರ ಇಲ್ಲಿ ಬಿದ್ದಿತ್ತಲ್ಲ, ಈ ಜೋರಾಗಿ ನಮಗೆ ರಭಸವಾಗಿ ಹೋಗ್ತಾ ಇದೆ ಅಂತಂದರೆ ಓಕೆ, ಇಲ್ಲಿ ಬಂದಿದ್ದು ನಾವು ಶಾರ್ಟ್ ಕವರಿಂಗ್ ಅಂದ್ಕೊಂಡು ಈಗ ಮತ್ತೆ ಗೋಲ್ಡ್ ಕೆಳಗಡೆ ಹೋಗ್ಬೋದು ಅಂತ ಅನ್ಕೋಬೋದು. ಕೆಳಗಡೆ ಹೋದರೆ ನನ್ನ ಪ್ರಕಾರ 71,000 ಲೆವೆಲಲ್ಲಿ ಒಳ್ಳೆ ರೀತಿಯಾದಂಥ ಸಪೋರ್ಟ್ ಇದೆ. ಯಾವುದರಲ್ಲಿ? ಗೋಲ್ಡಲ್ಲಿ. ಸೊ ಗೋಲ್ಡಲ್ಲಿ ಯಾಕೆಂದರೆ ಈ 78,000 ಬಸ್ ಸ್ಟ್ಯಾಂಡ್ ಲೆವೆಲ್ ತನಕ ಹೋಯಿತು. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಮಾಡಿತ್ತಿಲ್ಲಿ ಎಲ್ಲಿಂದನೇ ಶಾರ್ಪ್ ಫಾಲ್ ಬಂದಿತ್ತು. ಈಗ ವಾಪಸ್ ಅಲ್ಲಿ ತನಕ ಆಲ್ಮೋಸ್ಟ್ ಅಲ್ಲಿ ತನಕ ಹೋಗಿ ಅಟೆಂಪ್ಟ್ ಮಾಡಿದೆ. ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ ಅಂತಂದರೆ ಈ ರಿಜೆಕ್ಷನ್ ಶಾರ್ಪ್ ಆಗಿರಬೇಕು. ಮಿನಿಮಮ್ 74,000 ಸಿಗಬೇಕು. 74,000 ಕೆಳಗಡೆ ಬಂದರೆ ಈ ಬಸ್ ಸ್ಟ್ಯಾಂಡ್ ಲೆವೆಲ್ ಆದಂಥ ಆಲ್ಮೋಸ್ಟ್ 72 to 71,000 ಅಲ್ಲಿ ನಮಗೆ 200 ಮೂವಿಂಗ್ ಆವರೇಜ್ ಬರುತ್ತೆ. ಅಲ್ಲಿಗೆ ಬರ್ಬೋದು. ಬೆಸ್ಟ್ ಟೈಮ್ ಅವಾಗ ಗೋಲ್ಡನ್ನ ಯಾರಾದರೂ ಬೈ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದರೆ ನೋಡೋಣಂತೆ ಆ ಲೆವೆಲಿಗೆ ಬರುತ್ತಾ ಏನೋ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಈಕ್ವಿಟಿ ಮೇಲೆ ಹೋಗಬೇಕು ಅಂದರೆ ಗೋಲ್ಡ್ ಕೆಳಗಡೆ ಬರಬೇಕು ಅನ್ನೋದು ಸಾಮಾನ್ಯವಾಗಿ ನಡೆಯುವಂಥ ಕೋರಿಲೇಷನ್ನು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗುತ್ತಾ ಅಂತ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.